ನನ್ನ 6 ವರ್ಷದ ಪರಿಶ್ರಮನ ಇವತ್ತು ತೂಕಕ್ಕೆ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ನಂಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಸಣ್ಣದಾದ್ರೂ ಪರವಾಗಿಲ್ಲ, ಯಾವ್ದಾದ್ರು ಒಂದು ಗೌರ್ಮೆಂಟ್ ನೌಕರಿ ತಗೋಬೇಕು ಅನ್ನೋದು ನನ್ನ ತುಂಬಾ ದೊಡ್ಡ ಆಸೆ ಆಗಿತ್ತು. ಅದಕ್ಕೋಸ್ಕರ ಅಂತೇಳಿ 6 ವರ್ಷ ಕಂಟಿನ್ಯೂಸ್ ಆಗಿ ನಾನು ಸ್ಟಡಿ ಮಾಡಿದೆ ವಿತ್ ಫ್ಯಾಮಿಲಿ, ಮತ್ತೆ ನನ್ನ ಮಗುನ್ ನೋಡ್ಕೊಂತ ಓದೋದನ್ನೇ ಮಾಡಿದೆ. ಗೌರ್ಮೆಂಟ್ ಜಾಬ್ ಸಿಗ್ಬೋದು ಅಂತ ಹೇಳಿ ಒಂದೆರಡು ಕಡೆ ನಾನು ಕೋಚಿಂಗ್ ಕೂಡ ತಗೊಂಡು ಸ್ಟಡಿ ಮಾಡಿದೆ. ಆದ್ರೂ ಕೂಡ ಯಾವ್ದು ಜಾಬ್ ಆಗಿಲ್ಲ ಅಂತ ಹೇಳಿ ಇವಾಗ ನಾನು ಸ್ಟಡಿನ ಡಿಸ್ಕಂಟಿನ್ಯೂ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ನನ್ನ ಎಲ್ಲಾ ನೋಟ್ಸ್ ನ ತೂಕಕ್ಕೆ ಹಾಕ್ತಾ ಇದ್ದೀನಿ. ನೀವ್ ಹೇಳ್ಬೋದು ಯಾರಿಗಾದ್ರೂ ಓದೋರಿಗೆ ಕೊಟ್ಟಿದ್ರೆ ಯೂಸ್ ಆಗ್ತಿತ್ತು ಅಂತ. ಹ್ಯಾಂಡ್ ರಿಟನ್ ನೋಟ್ಸ್, ಜೆರಾಕ್ಸ್ ನೋಟ್ಸ್, ಆಮೇಲೆ ಮ್ಯಾಗಝಿನ್ಸ್ ಈ ತರದಷ್ಟೇ ತೂಕಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ ಇನ್ನೊಂದಷ್ಟು ಆಥರ್ ಬುಕ್ಸ್ ಎಲ್ಲ ಏನ್ ಪರ್ಚೇಸ್ ಮಾಡಿದ್ದೆ ಅದನ್ನೆಲ್ಲ ಮುಂದೆ ಯಾವ್ದಾದ್ರು ಒಂದು ಲೈಬ್ರರಿ ಕೊಡ್ಬೇಕು ಅಂತ ಹೇಳಿ ಅದೆಲ್ಲ ಬುಕ್ಸ್ ನಾನು ಎತ್ತಿಟ್ಕೊಂಡಿದ್ದೀನಿ. ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ ಏನಿದೆ ಅದನ್ನ ಮಾತ್ರ ನಾನು ಕೊಡ್ತಾ ಇದ್ದೀನಿ. ಇವಾಗ ಇಬ್ರು ಮಕ್ಕಳನ್ನ ನೋಡ್ಕೊಂಡು ಸ್ಟಡಿ ಮಾಡೋದಕ್ಕೆ ನನ್ನ ಕಡೆಯಿಂದ ಪಾಸಿಬಲ್ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಸ್ಟಡಿ ಅಂತೂ ಡಿಸ್ಕಂಟಿನ್ಯೂ ಮಾಡಿದೆ, ಬಟ್ ಮುಂದೆ ಏನ್ ಮಾಡ್ತೀನಿ ಅಂತ ನನಗೂ ಏನು ಐಡಿಯಾ ಇಲ್ಲ. ನಿಮ್ಗೇನ್ ಅನ್ಸುತ್ತೆ? ಫ್ಯಾಮಿಲಿನ ನೋಡ್ಕೊಂಡು ಇಬ್ರು ಮಕ್ಕಳನ್ನ ನೋಡ್ಕೊಂಡು ಓದೋದಿಕ್ಕೆ ಸಾಧ್ಯ ಇದೆನಾ? ಇಷ್ಟು ಆಥರ್ ಬುಕ್ಸ್ ನಾನು ನೆಕ್ಸ್ಟ್ ಲೈಬ್ರರಿಗೆ ಕೊಡ್ಬೇಕಂತ ಹೇಳಿ ತೆಗೆದಿಟ್ಕೊಂಡಿದ್ದೀನಿ.